ಬಿಸಿಬೇಳೆಬಾತಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಕರಿಬೇವು, ಕಡಲೆ ಬೀಜ, ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಎಲ್ಲ ಹಾಫ್ ಕಪ್ ಇದೆ. ಸೊ 1 ಪೊಟ್ಯಾಟೊ, 2 ಆನಿಯನ್ಸ್ ಆ್ಯಂಡ್ 12 ಬೀನ್ಸ್. ಸೊ ಹಾಗೆಯೇ 1 ಕ್ಯಾರೆಟ್ ಆ್ಯಂಡ್ 3 ಟೊಮೊಟೊ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು, 4 ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಚೂರು ಕೊತ್ತಂಬರಿ, ಹಾಗೆ 2 ಕಪ್ಸ್ ಬೇಳೆ ಹಾಕಿದ್ದೀನಿ, ತೊಗರಿಬೇಳೆ. ಅದಕ್ಕೆ 1 ಕಪ್ ಬಿಸಿಬೇಳೆಬಾತ್ ಮೇಯ್ನು ಬೇಳೆ ಬೇಕಾಗಿರೋದ್ರಿಂದ 1 ಕಪ್ ಅಕ್ಕಿ. ಸೊ 1:2 ರೇಷಿಯೋ ಬೇಕು. 1 ಕಪ್ ಅಕ್ಕಿ ತೊಗೊಂಡ್ರೆ 2 ಕಪ್ ಬೇಳೆ ತೊಗೋಬೇಕು. ಈಗ ಸಾಸಿವೆ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ. ಅದಿದೆ ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರ್ತೀನಿ. ಹಾಗೆ ಚಿಲ್ಲಿ, ಇದು ಅವರೆಕಾಳು ಇರೋದ್ರಿಂದ ಆನಿಯನ್ ಜೊತೆ ಫ್ರೈ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಅವರೆಕಾಳು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಸಾಲ್ಟ್ ಹಾಕ್ತಿದ್ದೀನಿ. ಇದು ಆನಿಯನ್ಗೆ ಮತ್ತು ಅವರೆಕಾಳಿಗೆ ಸ್ವಲ್ಪ ಸಾಲ್ಟ್ ಇರಬೇಕು. ಸೊ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಬೇಗನೂ ಫ್ರೈ ಆಗುತ್ತೆ. ಹಾಗೆ ಸ್ವಲ್ಪ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ. ಸೊ ಈಗ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ. ಟೊಮೊಟೊ ಜಾಸ್ತಿ ಫ್ರೈ ಆಗೋಷ್ಟಿಲ್ಲ, ಬಿಕಾಸ್ ಟೊಮೊಟೊ ಸ್ವಲ್ಪ ಸಿಗಬೇಕಂದ್ರೆ 2 ಮಿನಿಟ್ಸ್ ಫ್ರೈ ಆದರೆ ತರಕಾರಿ ಆ್ಯಡ್ ಮಾಡ್ತೀನಿ. 2 ಮಿನಿಟ್ಸ್ ಬೇಕು. 2 ಮಿನಿಟ್ಸ್ ಆದಮೇಲೆ ಅಲ್ಲೇ ತರಕಾರಿ ಆ್ಯಡ್ ಮಾಡ್ತೀನಿ. ಸೊ ಈಗ 2 ಮಿನಿಟ್ಸ್ ಆಯಿತು. ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡ್ತೀನಿ. ಆಗಲೇ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, 1 ಆಲೂಗಡ್ಡೆ ಹಾಕ್ತಿದ್ದೀನಿ, 1 ಕ್ಯಾರೆಟ್, ಹಾಗೆ 12 ಬೀನ್ಸ್, ಹಾಗೆ ಸಾಲ್ಟ್ ಹಾಕಿದ್ದೀನಿ. ಸೊ ಈಗ ಸಾಲ್ಟ್ ಆ್ಯಡ್ ಮಾಡ್ತಿಲ್ಲ, ಸ್ವಲ್ಪ ಫ್ರೈ ಆಗಿ ಒಂದು 5 ಮಿನಿಟ್ಸ್ ಇದ್ದಿದ್ದಾನೆ, ಆಮೇಲೆ ಬೇರೆ ಮಾಡಿ. ಸೊ ಈಗ ಬೆಂದಿದೆ. ಈಗಾಗಲೇ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಅಂದಿದ್ದೆಲ್ಲ ಕಡಲೆ ಬೀಜನ ಆ್ಯಡ್ ಮಾಡ್ತೀನಿ. ಬೇಳೆ 2 ಕಪ್ಪು ನೆಂದಿದೆ. ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಅಕ್ಕಿ 5 ಮೆಂಬರ್ಸ್ಗೆ ಮಾಡ್ತಿದ್ದೀನಿ ಬಿಸಿಬೇಳೆಬಾತು. ಸೊ ಅದಕ್ಕೆ 2 ಕಪ್ಸ್ ಬೇಳೆ ತೊಗೊಂಡಿದ್ದೀನಿ, 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಆಗಲೇ 1/2 ಟೇಬಲ್ ಸ್ಪೂನು ಸಾಲ್ಟ್ ಹಾಕಿದ್ದೆ ಅಲ್ವಾ. ಸೊ ಈಗ 1.5 ಕಪ್ ಉಪ್ಪು ಹಾಕ್ತಿದ್ದೀನಿ. ಒಂದು 2 ಮಿನಿಟ್ಸ್ ಹಿಂಗೆ ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಡ್ತೀನಿ. ಸೊ 5 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾನು ಹಾಟ್ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ಸೊ 5 ಗ್ಲಾಸಸ್ ಹಾಟ್ ವಾಟರ್ ಆ್ಯಡ್ ಮಾಡ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಸೊ ನನಗೆ ಫುಲ್ ಸಾಫ್ಟ್ ಆಗಬೇಕು ಬಿಸಿಬೇಳೆಬಾತು. ಸೊ ಅದಕ್ಕೆ ನಾನು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಸೊ ನಿಮಗೇನು ಬೇಳೆ ಅಥವಾ ರೈಸ್ ಸಪ್ರೇಟ್ ಕಾಣಿಸ್ತಿಲ್ಲ ನೋಡಿ. ಸೊ ಇದಕ್ಕೆ ನಾವೇನು ಮಾಡ್ತೀನಿ, 4 ಸ್ಪೂನ್ಸ್ ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ್ದೀನಿ. ಸೊ ಇದು 1 ನಿಮಿಷ ಹಿಂಗೆ ಇದಾಗಲಿ. ವಾಟರ್ ಆ್ಯಡ್ ಮಾಡ್ತೀನಿ. 3 ಕಪ್ಸ್ ವಾಟರ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ. ಸೊ ಆ ವಾಟರ್ ಈಗ ಆ್ಯಡ್ ಮಾಡ್ತೀನಿ. ಕೋಲ್ಡ್ ವಾಟರ್ ಆ್ಯಡ್ ಮಾಡಲ್ಲ, ಬಿಕಾಸ್ ಎಲ್ಲನೂ ಫ್ರೈ ಆಗಿರುತ್ತೆ. ಕೋಲ್ಡ್ ವಾಟರ್ ಹಾಕಿದ್ರೆ ಒಂಥರ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲ್ಲ. ಸೊ ಎಲ್ಲದಕ್ಕೂ ಹಾಟ್ ವಾಟರ್ ಆ್ಯಡ್ ಮಾಡ್ತೀನಿ. ಸೊ ಇದು ಈಗ 2 ಆ್ಯಡ್ ಮಾಡ್ತೀನಿ. ಇನ್ನೊಂದು ನೋಡ್ಕೊಂಡು ಆ್ಯಡ್ ಮಾಡ್ತೀನಿ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅದ್ರ ಬೇಸಿಸ್ ಮೇಲೆ. ನಿಮ್ಗೆ ಎಷ್ಟೇ ಸಾಕು, ನಂಗೆ ವಾಟರ್ ಜಾಸ್ತಿ ಬೇಡ ಅಂದರೆ ಸೊ 2 ಗ್ಲಾಸಸ್ಗೆ ಸ್ಟಾಪ್ ಮಾಡ್ಬೋದು, ಅಥವಾ ಇನ್ನು ಸ್ವಲ್ಪ ಬೇಕು ಅಂತ ಅಂದರೆ ವಾಟರ್ ಆ್ಯಡ್ ಮಾಡ್ಕೋಬೋದು. ಸೊ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಲೇಟಾಗಿ ತಿನ್ನೋದಾದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಗ್ಲಾಸು ವಾಟರ್ನ ಆ್ಯಡ್ ಮಾಡ್ತೀನಿ. ಲಾಸ್ಟ್ ಗ್ಲಾಸು ಇದಕ್ಕೆ 8 ಗ್ಲಾಸಸ್ ವಾಟರ್ ಆ್ಯಡ್ ಮಾಡಿದ್ದೀನಿ. ನಾವೇನು ಹುಣಸೆಹಣ್ಣು 1 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿಟ್ಕೊಂಡಿದ್ದಲ್ಲ ಅದನ್ನ ಆ್ಯಡ್ ಮಾಡ್ತೀವಿ.
ಇದನ್ನ 1 to 3 ಮಿನಿಟ್ಸ್ ಬೇಯಕ್ಕೆ ಬಿಡೋಣ, ಮತ್ತು ರೆಡಿ ಆಗುತ್ತೆ ಬಿಸಿಬೇಳೆ ಬಾತ್. ಕೊತ್ತಂಬರಿ ಹಾಕಿ. ಸೊ ಬಿಸಿಬೇಳೆ ಬಾತ್ ರೆಡಿ. ಈಗ ಆಫ್ ಮಾಡ್ತೀನಿ. ಸೊ ಈಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋ ಟೈಮ್. ಟೇಸ್ಟ್ ಮಾಡಿ